ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೌನಿಕಾ ವ್ಲಾಗ್ಸ್. ಈ ವ್ಲಾಗ್ ಬಂದು ಸಂಡೇ ಅಮ್ಮನೂ ಅನಿಕಾ ಬಂದಿದ್ರು ಇಲ್ಲಿಗೆ, ಅಂದರೆ ಲಾಸ್ಟ್ ಸಂಡೇ. ನಾನ್ ವೆಜ್ ಮಾಡೋಣ, ಇನ್ನು ಕಂಪಲ್ಸರಿ ನಾನ್ ವೆಜ್ ಇದ್ದೇ ಇರುತ್ತೆ ಸಂಡೇ ಆದರೆ. ಅದಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ನಮ್ಮ ಮನೆಯವ್ರ ಕೈಲಿ ತರಿಸ್ತಾ ಇದ್ದೆ. ಬ್ರೂನೋಗೆ ಹೇರ್ಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ರಿ, ಯಾಕಂದರೆ ಅವನಿಗೆ ಗಾಯ ಆಗಿತ್ತಲ್ವ. ಹಾಗಾಗಿ ಹೇರ್ಸ್ ಕಟ್ ಮಾಡಿರೋದ್ರಿಂದ ಚಿಕ್ಕದಾಗಿ ಕಾಣ್ತಿದ್ದಾನೆ ನನಗೆ. ಅದನ್ನೇ ಒಂದು ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ. ಇನ್ನು ನಮ್ಮ ಮನೆಯವ್ರು ಇಲ್ಲಿ ಬಂದಿರೋದು ಬ್ಯಾಗ್ ಹುಡ್ಕೋದಕ್ಕೆ. ಅವ್ರಿಗೆ ಅವ್ರು ಹುಡುಕಿದ್ರೆ ಬ್ಯಾಗ್ ಸಿಗಲಿಲ್ಲ. ನಾನು ಅಲ್ಲಿ ನೋಡಿದ ತಕ್ಷಣ ಬ್ಯಾಗ್ ಇದೆ ಅದನ್ನು ಹೇಳ್ತಿದ್ರೆ ನಕ್ಕೊಂಡು ಕಿತ್ಕೊಂಡು ಹೋಗ್ತಿದ್ರು. ಅದ್ರಲ್ಲಿ ಬೇರೆ ವಿಡಿಯೋ ಮಾಡ್ತಿದ್ನಲ್ವ, ವಿಡಿಯೋದಲ್ಲಿ ಕಾಣಿಸಿದ್ರೆ ಸಾಕು ಅವ್ರಿಗೆ ನಾಚಿಕೆ ಆಗೋಗುತ್ತೆ. ಹಾಗಾಗಿ ಬ್ಯಾಗ್ನ ಕಿತ್ಕೊಂಡು ಹೋಗ್ತಿದ್ರು. ಇನ್ನು ಮಾರ್ಕೆಟ್ಗೆ ಬೆಳಗ್ಗೆನೆ ತಗೊಬಂದು ಕೊಟ್ಬಿಟ್ಟಿದ್ದಾರೆ ಅಂತಂದರೆ ನಾನು ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಬೋದು, ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಡ್ಬೋದು. ಯಾಕಂದರೆ ನಾನ್ ವೆಜ್ ಅಲ್ವಾ, ಫಸ್ಟೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಮ್ಮ ಟೋನಿಗೆ ನೋಡಿ ಬೆಲ್ಟ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದೀರಿ ಒಂದು ಹತ್ರ. ಯಾಕಂದರೆ ಅಮ್ಮ ಮೇಲೆ ಅನಿಕಾ ಮೇಲೆ ಎಗ್ಗಿರ್ತಾನೆ ಇರ್ತಾನೆ ಮೇಲಕ್ಕೆ. ನಮಗಾದರೆ ಓಕೆ, ಪಾಪ ಅವರು ಹಿಡ್ಕೊಳ್ಳೋ ಅಷ್ಟು ಇದು ಇರೋದಿಲ್ಲ, ಅವನು ಉಗ್ರೆಲ್ಲನೂ ಗೀಚ್ ಬಿಡ್ತಾನೆ ಅಂತ ಹೇಳ್ತಿರ್ತಾರೆ. ಹೊರಗಡೆ ಹೋಗ್ತಾ ಇದ್ದೀರಿ, ಒಂದು ಚಿಕ್ಕ ಶಾಪಿಂಗ್ ಇದೆ. ಅಮ್ಮನೂ ಅನಿಕಾ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅವಳಿಗೆ ಬಟ್ಟೆ ತಗೊಬೇಕು, ಬರ್ತ್ಡೇ ಇದೆ. ಈಗ ಬಂದಿದ್ದಾರೆ, ಹೇಗೋ ತಗೊಂಬಿಡೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಸೈಜು ಸಿಗೋದಿಲ್ಲ ನಾವು ತಗೊಂಡು ಹೋದ್ರೂ. ಅದಕ್ಕೆ ನೋಡ್ತೀರಿ, ವಿಡಿಯೋ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಟ್ಟೆ ತಗೊಂಡಿದ್ದೀರಿ ಅಂತ ಹೇಳಿಬಿಟ್ಟು. ಯಾವಾಗೂ ನಾವೇ ಇಲ್ಲಿಂದ ಸೈಜ್ ಕೇಳಿಬಿಟ್ಟು ತೊಗೊಂಡು ಹೋಗ್ತಿದ್ರಿ. ಒಂದೊಂದ್ಸಲಿ ಟೈಟ್ ಆಗಿಬಿಡೋದು ಡ್ರೆಸ್ ಅವಳಿಗೆ. ಅದೇ ಅವ್ರು ಹೇಳಿದ ಸೈಜ್ ತೊಗೊಂಡು ಹೋದ್ರು ಟೈಟ್ ಆಗಿ ಹೋಗ್ತಾ ಇತ್ತು. ಹಾಗಾಗಿ ಹೆಂಗೋ ಬಂದಿದ್ರಲ್ವ ಇವತ್ತು, ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕಲ್ಲೇ ಬರ್ಡೇ ಇರೋದು, ಸರಿ ಕೊಡಿಸ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಿದ್ರಿ. ಇನ್ನು ಅವಳು ಯಾವ ಥರ ತೊಗೊತಾಳೋ ಗೊತ್ತಿಲ್ಲ. ಅವ್ರ ಅಕ್ಕ ಸೆಲೆಕ್ಷನ್ನೇ, ಅವ್ರ ಅಕ್ಕ ಯಾವ ಸೆಲೆಕ್ಷನ್ ಮಾಡಿದ್ರೆ ಅದು ಅವಳಿಗೆ ಇಷ್ಟ ಆಗುತ್ತೆ. ಅವ್ರ ಅಕ್ಕನೂ ಕರ್ಕೊಂಡು ಹೋಗ್ತಾ ಇದ್ದೀರಿ. ಅವಳಿಗೆ ಎಕ್ಸಾಮ್ಸ್ ಇದೆ, ಓದ್ಕೊಬೇಕು ಅಂತಂತಿದ್ಲು. ಆದರೂ ಒಂದು 1/2 ಅವರ್ ಇಲ್ಲ 1 ಅವರ್ ಕೆಲಸ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ನಮ್ಮೂರು ದೇವಸ್ಥಾನದ ಮುಂದೆ ಗಂಗಮ್ಮ ಮೆರವಣಿಗೆ ಕರ್ಕೊಂಡ್ಬಂದಿದ್ರು. ಅದಕ್ಕೆ ಅಲ್ಲೂ ಹಾಗೆ ನಮಸ್ಕಾರ ಹಾಕ್ಕೊಂಡು ಬೊಟ್ಟೆಲ್ಲ ತಗೊತಾ ಇದ್ರಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮೂರು ಮಾರಮ್ಮ ದೇವ್ರಿಗೆ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರಗಳು ಮಾಡಿದ್ರು. ಬಟ್ ನಾನ್ ವೆಜ್ ತಿಂದ್ಬಿಟ್ಟಿದ್ದೀರಿ, ಇಲ್ಲಾಂದರೆ ಒಳಗಡೆ ಹೋಗಿ ನೀಟಾಗಿ ವಿಡಿಯೋ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರ್ತಾಯಿದ್ರಿ. ನಾನ್ ವೆಜ್ ತಿಂದಿರೋದ್ರಿಂದ ಹೋಗೋದಿಲ್ಲ ಇನ್ನು ಒಳಗೆ. ಹಾಗೆ ಝೂಮ್ ಮಾಡಿ ತೋರಿಸ್ತಿದ್ದೆ, ಆದರೂ ಸರಿಯಾಗಿ ಕಾಣಲಿಲ್ಲ, ನಮಗೆ ಸಮೇತ ಕಾಣಲಿಲ್ಲ. ಇನ್ನು ಈ ಕಡೆಗೆ ಒಂದು ಡೋರ್ ಇತ್ತು, ಚಿಕ್ಕ ಡೋರು ಹೊರಗಡೆ ಬರೋದಕ್ಕೆ. ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತು. ಅಲ್ಲಿ ತೀರ್ಥ ಬೇರೆ ಇರುತ್ತೆ, ಆ ತೀರ್ಥನ ಸ್ವಲ್ಪ ಕುಡಿದ್ಬಿಟ್ಟು ತಲೆಗೆಲ್ಲ ಹಾಕ್ಕೊಂಡು ಈಗ ಬಟ್ಟೆ ಅಂಗಡಿಗೆ ಬಂದಿದ್ದೀರಿ. ಯಾವಾಗೂ ಅಷ್ಟೇ ಇಲ್ಲೇ ಬಂದು ಬಟ್ಟೆ ತೆಗಿಯೋದು. ನನಗೆ ಸ್ಯಾರೀಸ್ ಆದರೂ ಸರಿ, ನಮ್ಮ ಮನಿಕಾಗಿ ಬಟ್ಟೆ ಆದರೂ ಸರಿ. ನನ್ನ ಮಕ್ಕಳಿಗೆಲ್ಲ ಇಲ್ಲಿ ಸಿಗೋದಿಲ್ಲ, ಅವ್ರು ಯಾವಾಗೂ ಬ್ಯಾಂಗ್ಳೂರಲ್ಲೇ ತೊಗೊಂಬಂದ್ಬಿಡ್ತಾರೆ, ಅಂದರೆ ಜುಡಿಯೋದಲ್ಲಿ ತೊಗೊಂಬಂದ್ಬಿಡ್ತಾರೆ. ಆಲ್ಮೋಸ್ಟ್ ಅಲ್ಲೇ ಅವ್ರ ಬಟ್ಟೆ ಎಲ್ಲ ತೆಗಿಯೋದು. ಟ್ರೆಡಿಷ್ನಲ್ ಬೇಕು ಅಂತಂದರೆ ಹಬ್ಬಗಳ ಟೈಮಲ್ಲಿ, ಪೂಜೆ ಟೈಮಲ್ಲಿ ನಾನು ಇಲ್ಲೇ ತೊಗೊತೀನಿ, ಇಲ್ಲೇ ಚೆನ್ನಾಗಿರುತ್ತೆ. ಇನ್ನು ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಈಗ ಪಾನಿಪುರಿ ತಿನ್ನೋಣ ಅಂತ ಹೇಳಿಬಿಟ್ಟು ಪಾನಿಪುರಿ ಸೆಂಟ್ರಿಗೆ ಬಂದಿದ್ದೀರಿ. ಆಲ್ಮೋಸ್ಟ್ ಮಾರ್ಕೆಟಿಗೆ ಬಂದಾಗ ಪಾನಿಪುರಿ ತಿಂತಾನೆ ಇರ್ತೀರಿ. ಅಂದರೆ ಯಾವಾಗೂ ಅಲ್ಲ, ತಿಂಗಳಿಗೆ 1 ಸಲ 2 ಸಲ ಆದರೂ ತಿನ್ನಬೇಕು. ನನಗಂತೂ ತುಂಬಾ ಇಷ್ಟ ಪಾನಿಪುರಿ. ಪಾರ್ಸಲ್ ತೊಗೊಂಡೋಗಿ ಮನೆಯಲ್ಲಿ ತಿನ್ನೋದಕ್ಕೆ ಇಷ್ಟ ಬರೋದಿಲ್ಲ, ಇಲ್ಲೇ ತಿನ್ನಬೇಕು. ಹಾಗಾಗಿ ತಿನ್ಕೊಂಡು ಇನ್ನು ಮನೆಗೆ ಬಂದ್ರಿ. ನೋಡಿ, ಇದೇ ಡ್ರೆಸ್ಸು ಈಗ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಅವಳು ಹಾಕ್ಕೊಂಡು ಅವಾಗೆ ತೋರಿಸ್ತೀನಿ. ಇದು ಬಂದು ವಿಡಿಯೋದಲ್ಲಿ ಈ ಕಲರ್ ಕಾಣ್ತಿದೆ, ಬಟ್ ಇದು ರಿಯಲ್ ಕಲರ್ ಬಂದು ಆನಿಯನ್ ಕಲರ್ ಬರುತ್ತಲ್ವ, ಆ ಕಲರು. ಬಟ್ ವಿಡಿಯೋದಲ್ಲಿ ಯಾಕೆ ಈ ಕಲರ್ ಕಾಣ್ತಿದೆಯೋ ಗೊತ್ತಾಗ್ತಾ ಇಲ್ಲ. ಇನ್ನು ಹಾಗೆ ಈರುಳ್ಳಿ ಬೇಕಾಗಿತ್ತು ಮನೆಗೆ, 100 ರೂಪಾಯಿಗೆ 4 kg ಇತ್ತು ಅಂತ ಈರುಳ್ಳಿನೂ ತಗೊಂಡು, ಬೆಳ್ಳುಳ್ಳಿ 200 ರೂಪಾಯಿ kg ಹೇಳ್ತಿದ್ರು. ಅರ್ಧ kg ತಗೊಂಡ್ಬಂದೆ, ಸಾಕು ಮನೆ ಹತ್ರ ಬರುತ್ತೆ ಕಡಿಮೆಗೆ, ಅವಾಗ ತಗೊಳ್ಳೋಣ ಅಂತ ಹೇಳಿ. ಇನ್ನು ತೀರಾ ಖಾಲಿ ಆಗೋವರೆಗೂ ಇಟ್ಕೊಳ್ಳೋದಿಲ್ಲ, ಹಾಗಾಗಿ ಸ್ವಲ್ಪ ತಗೊಂಡೆ. ಕಾಫಿ ಬೇಕಂತೆ, ಕಾಫಿನ ಇಲ್ಲ ಟೀನ ಕೇಳಿಬಿಟ್ಟು ಮಾಡಿಕೊಡೋಣ ನಡೀರಿ. ನಿಂಗೆ ಬೇಕಮ್ಮ? ನಿನ್ಗಿಡ್ಬೇಕೇನೆ? ನನ್ನ ನಿಂಗೆ ಬೇಕಮ್ಮ ಟೀಯ? ಬೇಕಾ? ಏಕೆ ಕುಡಿ, 5 ಗಂಟೆ ಟೈಮು. ಅಮ್ಮ ನೀನು ಕಾಫಿ ಪುಡಿ ಇಲ್ಲಮ್ಮ, ಟೀ ಮಾಡ್ಕೊಡ್ತೀನಿ. ಈಗ ಸಂಜೆ ಆಯ್ತಲ್ವ, ಸರಿ ಟೀ ಕುಡಿಯೋಣ, ಮಾರ್ಕೆಟ್ಗೆ ಹೋಗಿ ಬಂದರೆ ಸ್ವಲ್ಪ ಟಯರ್ಡ್ ಆಗಿರ್ತೀರಿ, ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಟೀ ಮಾಡ್ತಿದ್ದೆ. ಇದು ನೋಡಿ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡಿರೋ ಅಡುಗೆ, ಚಿಕನ್ ಸಾರು ಮಾಡಿದ್ದೆ ಮತ್ತು ಚಿಕನ್ ಬಿರಿಯಾನಿ. ಇನ್ನು ಅದು ಇರಲೇಬೇಕು ಚಿಕನ್ ಬಿರಿಯಾನಿ ಮನೆಯಲ್ಲಿ, ಅದಕ್ಕಾಗಿ ಚಿಕನ್ ಬಿರಿಯಾನಿನೂ ಮಾಡಿದ್ದೆ. ಅನಿಕಾಗೆ, ನನ್ನ ಮಗಳಿಗೆ ಫೇವ್ರೇಟು. ಇದ್ರ ಜೊತೆಗೆ ಕಬಾಬು ಮಾಡಬೇಕಿತ್ತು, ಬಟ್ ಮಾಡಲಿಲ್ಲ, ಸಾರೇ ಮಾಡಿಬಿಟ್ಟೆ ಏನೋ ನೆನಪು ಮಾಡಿಕೊಂಡು. ಇನ್ನು ಮಟನ್ ಸಾರೆಲ್ಲ ಖಾಲಿ ಆಗಿದೆ. ಈಗ ಟೀ ಮಾಡ್ತಾಯಿದ್ದೀನಿ. ಇನ್ನು ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಯಾಕಂದರೆ ನೈಟಿಗೆ ಬರೀ
ಅನ್ನ ಇಲ್ಲಾಂತಂದರೆ ಮುದ್ದೆ ಮಾಡ್ಕೊಬೇಕು, ಯಾಕಂದರೆ ಸಾಂಬಾರು ಇದೆ ಅಲ್ವಾ. ಹಾಗಾಗಿ ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.